ಪಕ್ಷಿಗಳ ಊರಿನಲ್ಲಿ ಮಳೆ. ಪಕ್ಷಿಗಳ ಊರಿನಲ್ಲಿ ಇವಾಗ ಬಿಸಿಲು ಪೀಕಲ್ಲಿತ್ತು. ಭೂಮಿಗಳು ಎಲ್ಲ ಕೂಡ ಬಿರುಕು ಬಿಟ್ಟೋಗಿತ್ತು. ಮರದಲ್ಲಿರುವ ಎಲೆಗಳು ಎಲ್ಲ ಕೂಡ ಒಣಗೋಗಿ ಉದುರೋಗಿತ್ತು. ಪಕ್ಷಿಗಳು ಎಲ್ರೂ ಕೂಡ ಆಕಾಶನ ನೋಡಿ, ದೇವ್ರೇ ದಯವಿಟ್ಟು ಒಂದೇ ಒಂದ್ಸಲ ಮಳೆನ ಸುರ್ಸಪ್ಪ ಅಂತ ಬೇಡ್ಕೊಳ್ತಾ ಇದ್ರು. ಹೀಗಿರುವಾಗ ಒಂದಿನ ಟುನಿಯ ಮನೆ ಮುಂದ್ಗಡೆ ಕೂತ್ಕೊಂಡು ಲೂಸಿ ಪಾರಿವಾಳ, ಚೋಟು ಎಲ್ರೂ ಈ ರೀತಿ ಮಾತಾಡ್ತಾ ಇದ್ರು. ಟುನಿ, ಈ ಬಿಸಿಲು ನನ್ನಿಂದ ತಡ್ಕೊಳಕ್ ಆಗ್ತಾನೆ ಇಲ್ಲ. ಒಂದಿನಕ್ಕೆ 4 ಸಲ ಸ್ನಾನ ಮಾಡಿದ್ರು ಕೂಡ ಬೇವ್ತಾನೆ ಇದೆ. ಇಲ್ಲಿಂದ ಬೇರೆಲ್ಲಗಾದ್ರೂ ಹೋಗ್ಬಿಡ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ಹಾ, ನನ್ನ ಪರಿಸ್ಥಿತಿ ಕೂಡ ಅದೇ ರೀತಿ ಇದೆ ಚೋಟು. ಏನ್ ಮಾಡೋದು, ಒಂದಿನಕ್ಕೆ 4 ಸಲ ಅಲ್ಲ 5 ಸಲ ಸ್ನಾನ ಮಾಡಿದ್ರು ಸಾಕಾಗ್ತಾ ಇಲ್ಲ. ನಾನು ನನ್ನ ಬಿಸ್ನೆಸ್ ಕೂಡ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ. ಬಿಸಿಲಿಗೆ ಅಂಗಡಿಲಿರುವ ಕೇಕ್ಗಳು ಎಲ್ಲಾನು ಹಾಳಾಗ್ತಾ ಇದೆ. ಹೀಗೇನೆ ಹೋದ್ರೆ ನನ್ನ ಬ್ಯಾಕ್ರಿನ ನಾನು ಇಳಿದು ಮುಚ್ಚಬೇಕಾಗುತ್ತೆ. ನಾನು ಮಳೆ ಮಾತ್ರ ಇನ್ನೂ ಸ್ವಲ್ಪ ದಿನದಲ್ಲಿ ಬಂದಿಲ್ಲ. ಈ ಊರನ್ನೇ ಖಾಲಿ ಮಾಡಿ ಎಲ್ಲಾದ್ರೂ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ನಿನ್ ಪರಿಸ್ಥಿತಿನ ಹಾಗೆ ಅಂದ್ರೆ ಮಕ್ಳ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿ ನೋಡು. ಬನ್ನಿಗೆ ಬಿಸಿಲು ಅಂದ್ರೇನೆ ಆಗಲ್ಲ. ಅವನು ಪಾಪ ದಿನ ಇಡೀ ಬಿಸಿಲಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದೇನೆ ಗೊತ್ತಾ. ನೀವೇನ್ ಈ ಬಗ್ಗೆ ಮಾತಾಡ್ತಿದ್ರೆ ನನ್ನ ಕೊಳನ ನೋಡಿದ್ರೆ ನಂಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಆ ಕೊಳದಲ್ಲಿ ಸ್ವಲ್ಪ ನೀರಿಲ್ಲ, ಎಲ್ಲ ಬಿರುಕು ಬಿಟ್ಟು ಹೋಗಿದೆ. ಹಾಗಿರುವಾಗ ನಾನು ಯಾವ ನೀರಲ್ಲಿ ಹೋಗಿ ಈಜು ಹೊಡಿಯೋದು. ಹಾಗಂತ ಪಕ್ಷಿಗಳವ್ರ ಕಷ್ಟದ ಬಗ್ಗೆ ಮಾತಾಡ್ತಾ ಇದ್ದಾಗ ಆವಾಗ್ಲೇ ಆ ಬಿಸಿಲಲ್ಲಿ ಚಿನ್ನುಕಾಗೆ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಅಲ್ಲಿಗೆ ನಡ್ಕೊಂಡು ಬಂದ್ರು. ಅಮ್ಮ, ನನಗೆ ಯಾಕೋ ನಮ್ಮೂರಲ್ಲಿ ಮಳೆ ಬರುತ್ತೆ ಅನ್ನೋದ್ರಲ್ಲಿ ನಂಬಿಕೆನೇ ಇಲ್ಲ. ನೀನೊಂದು ಮಾಡ್ತೀಯಾ? ಸ್ವಲ್ಪ ಸಮೋಸೆಗೆ ಎಲ್ಲಾನು ರೆಡಿ ಮಾಡಿ ನನಗೆ ಕೊಡು. ನಾನು ಹಸಿಯಾಗಿನೇ ತಿಂದ್ಬಿಡ್ತೀನಿ. ನನ್ನ ಮೈಯೊಳಗಡೆ ಅಷ್ಟು ಹೀಟ್ ಇದೆ, ಒಳಗಡೆ ಹೋಗಿ ಆ ಸಮೋಸ ಬೆಂದೋಗುತ್ತೆ. ಆವಾಗ ಗ್ಯಾಸ್ ಖರ್ಚು ಕೂಡ ಏನೂ ಇಲ್ಲ. ಮಳೆ ಅಂತೂ ಇವಾಗ ಬರಲ್ಲಮ್ಮ. ಹಾಗೆ ಹೇಳ್ಬೇಡ ಕಣೋ. ಮಳೆ ಬರುತ್ತೆ ಅಂತ ನಿನ್ನೆ ರಾತ್ರಿ ನಾನು ನ್ಯೂಸ್ ನೋಡ್ತಾ ಇದ್ದಾಗ ಹೇಳಿದ್ರು. ಗಾಳಿ ತಣ್ಣಗೆ ಬೀಸುತ್ತೆ ಅಂತೆ, ತಕ್ಷಣ ಮಳೆನೂ ಬರುತ್ತೆ ಅಂತೆ ಆ ನ್ಯೂಸಲ್ಲಿ ಹೇಳಿದ್ರು ಕಣೋ. ಹಾಗೆ ಅವರೆಲ್ಲರೂ ಮಾತಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ವಾತಾವರಣ ಬದಲಾಯಿತು. ಬೀಸ್ತಾ ಇದ್ದ ಗಾಳಿ ತುಂಬಾ ತಣ್ಣಗೆ ಬೀಸ್ತಾ ಇತ್ತು. ಹಾಗೇನೆ ಆಕಾಶದಲ್ಲಿದ್ದ ಬಿಳಿ ಮೋಡಗಳು ಎಲ್ಲ ಕೂಡ ಇವಾಗ ಕಪ್ಪಾಗಿ ಬದಲಾಯಿತು. ಆವಾಗ್ಲೇ ಚಿಚುಕಾಗೆ ಹಾಗೂ ಮಹಿಹದ್ದು ಇಬ್ರು ಅಲ್ಲಿಗೆ ಬಂದ್ರು. ಎಲ್ರೂ ಹೊರಗಡೆ ಬನ್ನಿ, ಮೇಘಗಳೆಲ್ಲ ತುಂಬಾ ಕಪ್ಪಾಗಿದೆ. ನನಗ್ಯಾಕೋ ಇನ್ನು ಸ್ವಲ್ಪ ಸಮಯದಲ್ಲೇ ಮಳೆ ಬರುತ್ತೆ ಅಂತ ಅನಿಸ್ತಿದೆ. ಎಲ್ರೂ ತುಂಬಾನು ಸಂತೋಷದಿಂದ ಮನೆಯಿಂದ ಹೊರಗಡೆ ಹೋಗಿ ನೋಡಿದ್ರು. ಆವಾಗ ಆಕಾಶದಲ್ಲಿ ಗುಡುಗು ಮಿಂಚು ಶಬ್ದದೊಂದಿಗೆ ಜೋರಾಗಿ ಮಳೆನೂ ಸುರಿತಾ ಇತ್ತು. ಅದು ನೋಡಿ ಎಲ್ರೂ ಸಂತೋಷ ಪಟ್ರು. ಅರೆ, ಮಳೆ, ಮೊದಲನೇ ಮಳೆ. ಈ ಮಣ್ಣಿನಲ್ಲಿ ಆ ಮಣ್ವಾಸನೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ. ಆವಾಗ ಚಿಚು, ಅಯ್ಯಯ್ಯೋ ಮಳೆ, ಈ ಮಳೆಲಿ ನನ್ನ ಕ್ರೀಮ್ ಎಲ್ಲಾನು ಕರಗಿ ಹೋಗುತ್ತೆ. ಅಯ್ಯೋ ದೇವ್ರೆ. ಸರಿ, ಹೇಗೋ ಈ ವಾಟರ್ ತುಂಬಾ ಪ್ಯೂರ್ ವಾಟರ್ ಅಲ್ವಾ, ಇದನ್ನ ಬಾಟ್ಲಲ್ಲಿ ತುಂಬಿಸಿ ನಾಳೆ ಸಿಟಿಗೆ ಹೋಗಿ ಮಾರ್ಬೋದಲ್ವಾ. ಹಾಗಂತ ಚಿಚು ಹೇಳಿದನ್ನ ಕೇಳಿ ಬನ್ನು ಗಿಳಿ, ಆಂಟಿ, ಇಂಥ ಸಮಯದಲ್ಲಿ ನೀವು ಬಿಸ್ನೆಸ್ ಬಗ್ಗೆ ಮಾತ್ರನೇ ಯೋಚನೆ ಮಾಡೋದಾ? ನನ್ನ ನೋಡಿ, ನಾನು ಹಾಗೇನೆ ಬಾಯಿನ ಓಪನ್ ಮಾಡಿಕೊಂಡು ಮೇಲೆ ನೋಡ್ತಾ ಇರ್ತೀನಿ. ಆ ಮಳೆ ನೀರೆಲ್ಲ ನನ್ನ ಬಾಯಲ್ಲಿ ಬಿದ್ದು ನನ್ನ ಹೊಟ್ಟೆ ಒಳಗಡೆ ಹೋಗ್ಬಿಡುತ್ತೆ. ತುಂಬ ತಂಪಾಗಿರುತ್ತೆ. ಆಹಾಹಾ, ಈ ಮಳೆ ನೀರು ನಿಜವಾಗ್ಲೂ ತುಂಬ ಸಿಹಿಯಾಗಿದೆ. ಇಂತಹ ಮಳೆ ನೀರು ಕುಡಿಯೋದೇ ಒಂಥರ ಸುಖ. ನನಗಂತೂ ತುಂಬ ಸಂತೋಷ ಆಗ್ತಿದೆ. ಇವಾಗ ಕೊಳದಲ್ಲಿ ನೀರಿರುತ್ತೆ, ನಾನು ಹೋಗಿ ಈಜು ಹೊಡಿಬೋದಲ್ವಾ. ಹಾಗೆ ಪಕ್ಷಿಗಳು ಎಲ್ರೂ ಕೂಡ ಆ ಮಳೆನ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು. 2 ಗಂಟೆ ಸಮಯ ಮಳೆ ಸುರಿತಾನೇ ಇತ್ತು. ಆದ್ರಿಂದ ಬಿರುಕು ಬಿಟ್ಟಿದ್ದ ಭೂಮಿ ಎಲ್ಲಾನು ಇವಾಗ ತಣ್ಣಗೆ ಬದಲಾಗ್ತಾ ಇತ್ತು. ಪಕ್ಷಿಗಳು ಎಲ್ರೂ ಕೂಡ ಮಳೆ ಬಿಟ್ಟ ಮೇಲೆ ತಂಪಾದ ಆ ವಾತಾವರಣಕ್ಕೆ ಚೆನ್ನಾಗಿ ಮಲ್ಗಿ ನಿದ್ರೆ ಮಾಡಿದ್ರು. ಹಾಗೆ ಆ ದಿನಾನು ಕಳೀತು. ಮರುದಿನ ಬೆಳಗಾಯ್ತು. ಯಾವಾಗ್ಲೂ ತರ ಆಕಾಶದಲ್ಲಿ ಸೂರ್ಯನೂ ಬಂದ. ಆದ್ರೆ ಈ ಸಲ ವಾತಾವರಣ ತುಂಬಾ ವಿಚಿತ್ರವಾಗಿತ್ತು. ಬಿಸ್ಲೇನಿಲ್ಲ, ಆದ್ರೆ ಜೊತೆಗೆ ಗಾಳಿನೂ ಇಲ್ಲ. ನೆನ್ನೆ ಸುರಿದ ಮಳೆ ನೀರೆಲ್ಲಾನು ಇವಾಗ ಮೇಲೆ ಆಕಾಶಕ್ಕೆ ಬಿಸಿಲಲ್ಲಿ ಒಣಗೋಗ್ತಾ ಇತ್ತು. ಆ ಸಮಯದಲ್ಲಿ ಏನಪ್ಪಾ ಇದು ಅನ್ನೋ ತರ ಟುನಿ ಕೂಡ ನಿದ್ರೆಯಿಂದ ಎಚ್ಚರವಾದ್ಲು. ಅರೆ, ಇದೇನಿದು, ಗಾಳಿನೇ ಇಲ್ಲ, ನನಗೆ ಶ್ವಾಸಿಸಕ್ಕೂ ಕೂಡ ಆಗ್ತಾ ಇಲ್ಲ. ಇದ್ದಕ್ಕಿದ್ದಂತ ಗಾಳಿ ಎಲ್ಲ ಏನಾಯ್ತು? ಆವಾಗ್ಲೇ ಬುಜ್ಜಿ ಕೂಡ ಎದ್ದು ಬಂದು, ಅಮ್ಮ, ಏನಮ್ಮ ಇದು? ನೆನ್ನೆ ಇಡೀ ತಂಪಾಗಿ ಗಾಳಿ ಬೀಸ್ತಾ ಇತ್ತು, ಚೆನ್ನಾಗಿತ್ತು ಅಂತ ಮಲಗ್ದೆ. ಆದ್ರೆ ಬೆಳಿಗ್ಗೆ ನೋಡಿದ್ರೆ ಗಾಳಿನೇ ಇಲ್ಲ, ತುಂಬಾ ಸೆಕೆ ಆಗ್ತಾ ಇದೆ. ಮೈಯೆಲ್ಲ ಇಲ್ಲಿ ನೋಡಮ್ಮ, ಬೆವ್ತು ಬೆವ್ತು ನಾನು ಎಷ್ಟು ಒದ್ದೆಯಾಗಿದ್ದೀನಿ ಅಂತ. ಸಡನ್ ಆಗಿ ಯಾಕಮ್ಮ ಹೀಗಾಯ್ತು? ನೆನ್ನೆ ತರ ಇವತ್ತು ಕೂಡ ಮಳೆ ಬರಲ್ವಾ ಅಮ್ಮ? ಆವಾಗ್ಲೇ ಚೋಟಿಗಿಳಿ ಹಾಗೂ ಬನ್ನುಗಿಳಿ ಇಬ್ರು ಕೂಡ ಟುನಿಗುಬ್ಬಚ್ಚಿಯ ಮನೆಗೆ ಬಂದ್ರು. ಅವರು ಕೂಡ ಆ ಸೆಕೆ ತಡ್ಕೊಳಕ್ಕಾಗದೆ ಕೈಯಲ್ಲಿ ಒಂದು ಬೀಸಣಿಗೆ ಇಟ್ಕೊಂಡು ಗಾಳಿ ಬೀಸ್ಕೊಂಡೇ ಬರ್ತಾ ಇದ್ರು. ಆಂಟಿ, ಏನಂಟಿ ಇದು? ಮಳೆ ಬಂದ್ರೆ ಕ್ಲೈಮೇಟ್ ತಂಪಾಗಿ ಬದಲಾಗುತ್ತೆ ಅಂತ ಹೇಳಿ ನನ್ನನ್ನ ಮೋಸ ಮಾಡಿದ್ರಾ? ಬಿಸ್ಲೇ ಪರವಾಗಿತ್ತಿಲ್ಲ, ನೆನ್ನೆ ಮಳೆ ಹೊಡೆದು ಕೂಡ ಪರವಾಗಿತ್ತಿಲ್ಲ. ಆದ್ರೆ ಇವಾಗೇನೋ ಇಡ್ಲಿ ಪಾತ್ರೆಯಲ್ಲಿಟ್ಟು ನನ್ನನ್ನ ಬೇಯಿಸೋ ತರ ಇದೆ, ಬೆವರ್ತಾ ಇದೆ.
ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ಆಂಟಿ. ಹೌದು ಟುನಿ, ಗಾಳಿಗೆ ಏನಾಯ್ತು? ಆ ಮರದಲ್ಲಿ ನೋಡು, ಆ ಮರದಲ್ಲಿರೋ ಒಂದು ಎಲೆ ಕೂಡ ಅಲ್ಲಾಡ್ತಾನೆ ಇಲ್ಲ. ಅಯ್ಯೋ, ಬಿಸಿಲಲ್ಲಿ ಕಷ್ಟಪಟ್ಟವರಿಗೆ ಮಳೆ ಬಂದು ಸಂತೋಷ ಕೊಡುತ್ತೆ ಅಂತ ನೋಡಿದ್ರೆ ಹೀಗಾಗ್ಬಿಡ್ತು. ಆವಾಗ್ಲೇ ಲೂಸಿ ಪಾರಿವಾಳ ಕುಹುಬಾತು ಎಲ್ರೂ ಕೂಡ ಟುನಿಗುಬ್ಬಚ್ಚಿಯ ಮನೆಗೆ ಬಂದ್ರು. ಅಯ್ಯೋ, ನನ್ನ ಅಂಗಡಿಯಲ್ಲಿದ್ದ ಸೋಪುಗಳು ಎಲ್ಲಾನು ಈ ಸೆಕೆಗೆ ಕರಗಿ ಹೋಗ್ತಾ ಇದೆ. ಯಾರು ಕೂಡ ಏನು ಬಂದು ತಗೊಂಡೋಗ್ತಾನೆ ಇಲ್ಲ. ಅದರಲ್ಲೂ ಶಾಪ್ ಒಳಗಡೆ ಕೂತ್ಕೊಂಡಿರುವಾಗ ನನಗೆ ತುಂಬಾನೇ ಬೆವರ್ತಾ ಇದೆ. ನನ್ನಿಂದ ಕೂರಕ್ಕಾಗ್ತಾನೇ ಇಲ್ಲ. ತುಂಬಾನೇ ಬಿಸಿ ಬಿಸಿ ಆಗಿದೆ. ಹೌದಾ ಆಂಟಿ, ನನ್ನ ಹೊಟ್ಟೆ ಒಳಗಡೆ ಕೂಡ ಅದೇ ರೀತಿ ಇದೆ. ಯಾರೋ ಹೊಟ್ಟೆ ಒಳಗಡೆಯಿಂದ ವಿಸಿಲ್ ಸೌಂಡು ಮಾಡೋ ಥರನೇ ಇದೆ. ಕುಕ್ಕರ್ ಒಳಗಡೆ ಕೂತ್ಕೊಂಡು ಬೇಯ್ತಾ ಇರೋ ಥರನೇ ಇದೆ. ಯಾಕೆ ಈ ರೀತಿ ಇದೆಯೋ ಅರ್ಥ ಆಗ್ತಾ ಇಲ್ಲ. ಈ ಮಳೆನೂ ಬೇಡ, ಈ ಗಾಳಿ ಇಲ್ಲದೆ ಹೋಗೋದು ಬೇಡ. ಆ ಬಿಸಿಲಿದ್ರೆ ಪರವಾಗಿಲ್ಲ. ಅಯ್ಯೋ ಪಾಪ ನನ್ನ ಮಗ, ನೆನ್ನೆ ತನಕ ಕಷ್ಟಪಡ್ತಾ ಇದ್ದ. ಇವಾಗ್ಲಾದ್ರೂ ಸಂತೋಷವಾಗಿರ್ತಾನೆ ಅಂತ ನೋಡಿದ್ರೆ ಪುನಃ ಕಷ್ಟ ಬಂತು. ಕೊಳದಲ್ಲಿ ನೀರು ತುಂಬಿತು ಅಂತ ತುಂಬಾ ಸಂತೋಷಪಟ್ಟೆ. ನಿನ್ನೆ ಇಡೀ ಹೋಗಿ ಕೊಳದಲ್ಲಿ ಈಜೊಡಿತಾ ಇದ್ದೆ. ಆದ್ರೆ ಇವತ್ತು ಹೋಗಿ ಈಜೊಡಿನ ಅಂತ ನೋಡಿದ್ರೆ ಕೊಳದಲ್ಲಿರುವ ನೀರೆಲ್ಲ ಬಿಸಿ ಬಿಸಿ ಆಗಿದೆ. ಅದ್ರೊಳಗಡೆ ಇಳಿದ್ರೆ ನಾನೇ ಬೆಂದೋಗ್ತೀನಿ. ಸರಿ, ಹೊರಗಡೆ ಕೂರೋಣ ಅಂತ ನೋಡಿದ್ರು ಕೂಡ ಬರೀ ಗಾಳಿನೇ ಬೀಸ್ತಾ ಇಲ್ಲ, ಸೆಕೆ ಆಗ್ತಾ ಇದೆ. ನಿನ್ ಕಷ್ಟ ಎಲ್ಲ ಬಿಡುಕು, ನನ್ ಕಷ್ಟನೇ ಕೇಳು. ಬೆಳಿಗ್ಗೆ ಬಟ್ಟೆ ಒಗ್ದು ಒಣಗಾಕಿದ್ದೆ. ಬಟ್ಟೆ ಒಣಗ್ತಾನೆ ಇಲ್ಲ. ಇನ್ನು ಬಟ್ಟೆಗೂ ಕೂಡ ಬೆವರ್ತಾ ಇದೆ. ಚಂಡಿ ಚಂಡಿನೇ ಆಗಿದೆ. ಒಲೆ ಕಚ್ಚಿ ಅದ್ರ ಪಕ್ಕದಲ್ಲೇ ಒಣಗಾಕಿದ್ದೀನಿ. ಹೌದು ಚೋಟು, ನನ್ನ ಶಾಪಲ್ಲಿದ್ದ ಬಿಸ್ಕೆಟ್ ಪ್ಯಾಕೆಟ್ಗಳೆಲ್ಲ ಏನಾಯ್ತು ಅಂತ ಗೊತ್ತಾ? ಈ ಸೆಕೆಗೆ ಎಲ್ಲಾನು ಚಂಡಿ ಚಂಡಿ ಆಗಿದೆ. ಬಿಸ್ಕೆಟ್ ತಗೊಂಡು ಕಚ್ಚಿದ್ರೆ ಕರ್ಕರ್ ಕರ್ಕರ್ ಶಬ್ದ ಬರ್ಬೇಕಲ್ವಾ? ಆದ್ರೆ ಇಲ್ಲಿ ಆ ಬಿಸ್ಕೆಟ್ ಕಚ್ಚೋ ಥರನೇ ಆಗ್ತಾ ಇಲ್ಲ ಗೊತ್ತಾ? ಹೌದು ಆಂಟಿ, ಬೆಳಿಗ್ಗೆನೆ ಬಂದು ನಿಮ್ಮ ಅಂಗಡಿಯಲ್ಲಿ ಒಂದು ರಸ್ಕ್ ಪ್ಯಾಕೆಟ್ ತಗೊಂಡೆ. ಮನೆಗೆ ತಗೊಂಡು ಬಂದು ಅದನ್ನ ತಿನ್ನೋಣ ಅಂತ ತೆಗೆದು ಬಾಯಲ್ಲಿಟ್ರೆ ಕರಕರಕ್ಕಲ್ಲ, ಹಲ್ಲಲ್ಲಿ ಅಂಟ್ಕೊಳ್ತು. ಅಷ್ಟು ಸಾಫ್ಟ್ ಆಗಿತ್ತು. ಆದ್ರೂ ಹಸುವಾಯ್ತಾ, ಅದಕ್ಕೆ ಹಾಗೇನೆ ಅದನ್ನ ತಿಂದ್ಬಿಟ್ಟೆ. ಅಯ್ಯೋ, ಯಾವಾಗ್ಲೂ ಊಟದ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯೇನೋ? ನನ್ನ ಕಷ್ಟನ ಕೇಳಿ. ಬೆಳಿಗ್ಗೆ ಎದ್ದು ನಾನು ಪೌಡರ್ ಎಲ್ಲ ಹಚ್ಕೊಂಡ್ರೆ ಇವಾಗ ಬೇವ್ತು ಆ ಪೌಡರ್ ಎಲ್ಲ ಗಮ್ ತರ ಅಂಟ್ಕೊಂಡಿದೆ. ರೆಕ್ಕೆ ಕೂಡ ಅಂಟ್ಕೊಂಡಿದೆ ಗೊತ್ತಾ? ಹಾಗೆ ಈ ಸೆಕೆಗೆ ಊರಲ್ಲಿದ್ದ ಎಲ್ಲ ಪಕ್ಷಿಗಳು ಕಷ್ಟಪಡ್ತಾ ಇದ್ದಾಗ ಆವಾಗ್ಲೇ ಚಿಚುಕಾಗೆ ಅವಳ ಹೆಗ್ಲ ಮೇಲೆ ಒಂದು ಬಟ್ಟೆ ಹಾಕೊಂಡು ಅದರಲ್ಲಿ ಅವಳ ಮುಖದಲ್ಲಿ ಇದ್ದ ಬೆವರನ್ನೆಲ್ಲ ಒರೆಸ್ಕೊಂಡು ಅಲ್ಲಿಗೆ ಬಂದ್ಲು. ಅಬ್ಬಬ್ಬಾ, ಏನ್ ನರ್ಕ ಇದೋ! ನನ್ನ ಲೈಫಲ್ಲಿ ಇಂಥ ಒಂದು ದಿನಾನ ನಾನು ನೋಡಿದೇ ಇಲ್ಲ. ನಿನ್ನೆ ರಾತ್ರಿಯೇ ಒಂದು ಬಿಸ್ನೆಸ್ ಐಡಿಯಾನ ಯೋಚನೆ ಮಾಡಿ ಇಟ್ಟಿದ್ದೆ. ಇವತ್ತು ಬೆಳಿಗ್ಗೆ ಎಲ್ರಿಗೂ ಕೂಡ ಈ ರೀತಿ ಹಾಟ್ ಫೇಶಿಯಲ್ ಮಾಡೋಣ, ಆವಾಗ ಎಲ್ಲರ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಅಂತ ಹೇಳಿ ನಿಮ್ಮ ಹತ್ರ ಹಣ ತಗೊಳ್ಳೋಣ ಅಂತ ನೋಡಿದ್ರೆ ಆಲ್ರೆಡಿ ಇಲ್ಲಿ ಗಾಳಿನೇ ಇಲ್ಲ, ಎಲ್ರಿಗೂ ಬೆವರ್ತಾ ಇದೆ. ನನ್ನ ಫೇಶಿಯಲ್ ಐಡಿಯಾನು ಫ್ಲಾಪ್ ಆಯ್ತು. ಚಿಚು, ಈ ಸಮಯದಲ್ಲೂ ಬಿಸ್ನೆಸ್ಸಾ? ನಾನೇನೋ ನೀನು ನಮಗೆ ಒಂದು ಎಸಿನೋ ಇಲ್ಲ ಏನಾದರೂ ಕೂಲಿಂಗ್ ಪೌಡರ್ ತಗೊಂಡು ಬರ್ತೀಯೋ ಅಂತ ಅಂದ್ಕೊಂಡಿದ್ದೆ. ಅಯ್ಯೋ, ಏನು ಮಾಡೋದು ಟುನಿ, ಇಂಥ ಕ್ಲೈಮೇಟ್ಗೆ ಬಿಸ್ನೆಸ್ ಯಾವುದು ಮಾಡಿದ್ರೂ ಸರಿಯಾಗಿ ನಡೆಯಲ್ಲ. ಯಾಕಂದರೆ ಹೊರಗಡೆ ಯಾರು ಈ ಸೆಕೆಗೆ ಬರ್ತಾನೆ ಇಲ್ಲ. ನಿನ್ನೆ ಮಳೆ ಬಂದಿದ್ದಕ್ಕೆ ಬಿಸಿಲೇ ಇದ್ದಿರ್ಬೋದಾಗಿತ್ತು. ಮಳೆ ಬಂದಾಗ ಚೆನ್ನಾಗಿತ್ತು, ಬಿಸಿಲಿದ್ದಾಗ ಸ್ವಲ್ಪ ಕಷ್ಟನೇ ಇತ್ತು. ಆದರೆ ಇವಾಗಂತೂ ಎರಡೂ ಇಲ್ಲದೆ ತುಂಬಾ ಕಷ್ಟ ಆಗ್ತಾ ಇದೆ. ತುಂಬ ಬೆವರ್ತಾ ಇದೆ, ಗಾಳಿ ಬರ್ತಾ ಇಲ್ಲ, ಶ್ವಾಸಿಸೋಕ್ಕಾಗ್ತಾ ಇಲ್ಲ. ಇದಕ್ಕೆ ಆ ಬೇಸಿಗೆ ಕಾಲ ಹಾಗೇನೇ ಇದ್ದು ಬಿಸಿಲು ಹೊಡಿತಾ ಇದ್ರೇನೆ ಪರವಾಗಿಲ್ಲ. ಚಿಚ್ಚು ಆಂಟಿ, ಈ ವಾತಾವರಣದಲ್ಲಿ ನಾವೆಲ್ಲರೂ ಸ್ವಿಮ್ಮಿಂಗ್ ಪೂಲಲ್ಲಿ ಇರೋ ಥರನೇ ಇದೆ. ಆದರೆ ಏನು, ನೀರು ಮಾತ್ರ ಕಣ್ಣಿಗೆ ಕಾಣಿಸ್ತಿಲ್ಲ. ಹೌದು ಆಂಟಿ, ಆ ಬಿಸಿಲಿದ್ದಾಗ್ಲಾದ್ರೂ ಪರವಾಗಿಲ್ಲ ಅಂತ ನಾನು ಒಣಗ್ತಾ ಇದೆ. ಆದರೆ ಇವಾಗ ಬಿಸಿಲು ಇಲ್ಲ, ಮಳೆನೂ ಇಲ್ಲ. ಮಧ್ಯದಲ್ಲಿ ಪ್ರೆಷರ್ ಕುಕ್ಕರ್ ಒಳಗಡೆ ಹಾಕಿ ನನ್ನನ್ನು ಯಾರೋ ಬೇಯಿಸೋ ಥರನೇ ಇದೆ. ನನಗೆ ತುಂಬ ಸೆಕೆ ಆಗ್ತಾ ಇದೆ. ಏನು ಮಾಡೋದು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಆವಾಗಲೇ ಮಹಿಹದ್ದು ಕೆಳಗಡೆ ಇಳಿದು ಬಂತು. ಮಕ್ಕಳೇ, ಯಾರು ಹೆದರ್ಬೇಡಿ. ಮೊದಲ ಸಲ ಮಳೆ ಬಂದ್ಮೇಲೆ ಇದೇ ರೀತಿನೇ ನಡೆಯೋದು ಹಾಗಂತ ಮಹಿಹದ್ದು ಹೇಳಿದಾಗ ಎಲ್ಲರೂ ಕೇಳ್ತಾ ಇದ್ರು. ಹಾ ಹೌದು, ಬಿಸಿಲು ಜಾಸ್ತಿ ಇತ್ತಲ್ವಾ? ಆ ಬಿಸಿಲಿಗೆ ಭೂಮಿ ಎಲ್ಲ ಒಣಗೋಗಿತ್ತು. ನಿನ್ನೆ ಮಳೆ ಬಂದಿದ್ದಕ್ಕೆ ಭೂಮಿಯೊಳಗಡೆ ನೀರು ಹೋದಾಗ ಭೂಮಿಯಲ್ಲಿರುವ ಉಷ್ಣ ಎಲ್ಲಾನು ಹೊರಗಡೆ ಬರ್ತಾ ಇದೆ. ಅದಕ್ಕೆ ಗಾಳಿನೂ ಇಲ್ಲ, ನಿಮ್ಗೆಲ್ರಿಗೂ ಸೆಕೆ ಆಗ್ತಾ ಇರೋದು. ಅಂದ್ರೆ ಈ ಸೆಕೆ ನಮ್ಮನ್ ಬಿಟ್ಟು ಹೋಗೋದೇ ಇಲ್ವಾ ಅಜ್ಜಿ? ಮಳೆ ಯಾಕೆ ಬಂತೋ? ಮಳೆ ಬೇಡ ಅಂತ ಹೇಳಿ ಪುನಃ ಬಿಸಿಲು ಬಂದರೂ ಪರವಾಗಿಲ್ಲ, ಆದ್ರೆ ಈ ರೀತಿ ಕೂತ್ಕೊಂಡಿರಕ್ಕಾಗಲ್ಲ. ಅಜ್ಜಿ, ಈ ಸೆಕೆ ಯಾವಾಗ ನಮ್ಮನ್ ಬಿಟ್ಟು ಹೋಗುತ್ತೆ ಅಜ್ಜಿ? ಇನ್ನೊಂದು 2-3 ಸಲ ಒಳ್ಳೆ ಮಳೆ ಹೊಡೆದ್ರೆ ಸಾಕು. ಆವಾಗ ಭೂಮಿಯೊಳಗಡೆ ನೀರು ಹೋಗಿ ತುಂಬ ತಂಪಾಗಿ ಬದಲಾಗುತ್ತೆ. ನಮಗೆ ತುಂಬ ತಂಪಾದ ವಾತಾವರಣನೂ ಇರುತ್ತೆ. ಅಂದ್ರೆ ಇನ್ನು 2-3 ದಿನಕ್ಕೆ ಇದೇ ರೀತಿ ಇರುತ್ತಾ? ಅಯ್ಯೋ, ಈ ರೀತಿ ಇದ್ರೆ ನಾವು ಇದರಲ್ಲಿ ಬೇವ್ತು ನಾಳೆ ಸತ್ತೋದ್ರೂ ಸತ್ತೋಗ್ತೀವಿ. ಹೌದು ಚೋಟು, ನಾನು ದೇವ್ರಿಗೆ ಒಂದು ಲೆಟರ್ ಹಾಕ್ಲಾ? ಈ ಮಳೆ ಏನು ನಮ್ಗೆ ಬೇಕಾಗಿಲ್ಲ, ಹಳೆ ಬಿಸಿಲೇ ನಮಗೆ ಕೊಟ್ಬಿಡಿ ಅಂತ ಹೇಳಲಾ? ನಾನು ಕೂಡ ಈ ಸೆಕೆ ಎಲ್ಲ ಕಡಿಮೆ ಆಗೋ ತನಕ ನನ್ನ ಅಂಗಡಿಯಲ್ಲಿರುವ ಫ್ರಿಜ್ಜಲ್ಲಿ ಹೋಗಿ ಕೂತ್ಕೊಳ್ಳೋಣ ಅಂತ ಇದ್ದೀನಿ. ಫ್ರಿಜ್ಜಲ್ಲಿ ಕೂತ್ಕೊಂಡಿದ್ರೆ
ಟೊಮೆಟೊ ಥರ ನಾನು ಕೂಡ ಫ್ರೆಶ್ ಆಗಿರ್ತೀನಿ. ನನ್ನ ಹತ್ರ ಒಂದು ಐಡಿಯಾ ಇದೆ. ನಾವು ದೇವ್ರ ಹತ್ರ ಬಿಸಿಲು ಬೇಡ ಮಳೆ ಬೇಕು ಅಂತ ಕೇಳಿದ್ವಿ ಅಲ್ವಾ? ಇವಾಗ ಮಳೆ ಕೊಟ್ಟ, ಆದರೆ ಗಾಳಿ ಇಲ್ಲ. ನಾನು ಆಕಾಶದಲ್ಲಿ ಒಂದು ಸೀಲಿಂಗ್ ಫ್ಯಾನನ್ನ ಇಟ್ಟು ಸ್ವಲ್ಪ ಗಾಳಿ ಕೊಡಪ್ಪ ಅಂತ ಕೇಳ್ಕೊಳ್ಳ? ಬನ್ನು, ಅವರು ದೇವ್ರು ಕಣೋ, ನಿನ್ನ ಮನೆ ಕೆಲ್ಸದವ್ರಾ? ಮಳೆ ಬೇಕು ಅಂದಾಗ ಮಳೆ ಕೊಡಕ್ಕೆ, ಬಿಸಿಲು ಬೇಕು ಅಂದಾಗ ಬಿಸಿಲು ಕೊಡಕ್ಕೆ. ಇದು ವಾತಾವರಣ ಬದಲಾವಣೆ ಅಷ್ಟೇ. ಇದನ್ನ ನಾವು ಹೇಗಾದ್ರೂ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಷ್ಟೇ ಕಣೋ. ಬನ್ನು ಕೊಟ್ಟ ಐಡಿಯಾ, ಬುಜ್ಜಿ ಹೇಳಿದ ಮಾತು ಎರಡಕ್ಕೂ ಅಂತ ಸೆಕೆಯಲ್ಲೂ ಕೂಡ ಪಕ್ಷಿಗಳು ಎಲ್ರೂ ಕೂಡ ಜೋರಾಗಿ ನಗಾಡ್ತಾ ಇದ್ರು. ಹಾಗೆ 2-3 ದಿನ ಅದೇ ಸೆಕೆಯಲ್ಲಿ ಸ್ವಲ್ಪ ಕಷ್ಟಪಟ್ಟು ಎಲ್ರೂ ಬಾಳ್ತಾ ಇದ್ರು. ಆದ್ರೆ 3ನೇ ದಿನ ಆ ಊರಿನಲ್ಲಿ ಪುನಃ ಮಳೆ ಬರಕ್ಕೆ ಶುರುವಾಯಿತು. 2-3 ದಿನ ಕಂಟಿನ್ಯೂಸ್ ಆಗಿ ಮಳೆ ಬಂದಿದ್ರಿಂದ ಇವಾಗ ಭೂಮಿ ಆಕಾಶ ಎಲ್ಲನೂ ತಂಪಾಗಿ ಬದಲಾಗಿ ಎಲ್ರಿಗೂ ಒಂದು ತಂಪಾದ ಕ್ಲೈಮೇಟ್ ಇತ್ತು. ತಂಪಾದ ಗಾಳಿನೂ ಬೀಸ್ತಾ ಇತ್ತು. ಪಕ್ಷಿಗಳು ಎಲ್ರೂ ಇವಾಗ ಸೆಕೆ ಇಲ್ಲದೆ ತುಂಬಾ ಸಂತೋಷವಾಗಿದ್ರು. ಪಕ್ಷಿಗಳ ಗ್ರಾಮದಲ್ಲಿ ಆ ವರ್ಷ ಬಿಸಿಲು ತುಂಬಾ ಜಾಸ್ತಿ ಇತ್ತು. ಬೆಳಗ್ಗೆ 10 ಗಂಟೆಗೆನೆ ಮನೆಯಿಂದ ಹೊರಗಡೆ ಬರಕ್ಕಾಗದೇ ಇರುವಷ್ಟು ಬಿಸಿಲಿತ್ತು. ಆವಾಗ ಚೋಟಿಗಿಳಿ ಅವಳ ಮನೆಯಲ್ಲಿದ್ದ ಒಂದು ಚಿಕ್ಕ ಟೇಬಲ್ ಫ್ಯಾನ್ ಮುಂದ್ಗಡೆ ಕೂತ್ಕೊಂಡು ವಿಶ್ರಾಂತಿ ತಗೊಳ್ತಾ ಇದ್ಲು. ಅವಳ ಮಗ ಬನ್ನು ಫ್ರಿಡ್ಜ್ ಓಪನ್ ಮಾಡಿ ಅವನಿಗೆ ಬೇಕಾಗಿರುವ ಹಣ್ಣುಗಳನ್ನ ತಗೊಂಡು ತಿಂತಿದ್ದ. ಬನ್ನು, ಪದೇ ಪದೇ ಫ್ರಿಡ್ಜ್ನ ಡೋರ್ನ ಓಪನ್ ಮಾಡಬೇಡ ಕಣೋ. ಅದ್ರ ಒಳಗಿರುವ ಚಿಲ್ನೆಸ್ ಎಲ್ಲ ಹೋಗ್ಬಿಡುತ್ತೆ. ಕರೆಂಟ್ ಬಿಲ್ ಕಟ್ಟಕ್ಕಾಗಲ್ಲ. ಪದೇ ಪದೇ ಓಪನ್ ಮಾಡ್ತಿದ್ರೆ ನಾವೇ ಐಸಂಗೆ ಕರಗೋಗ್ತೀವಿ. ಮಮ್ಮಿ, ಹೊರಗಡೆ ತಂದೂರಿ ಚಿಕನ್ ಬೇಯುವ ಹಾಗೆ ಬಿಸಿಲು ಜಾಸ್ತಿ ಇದೆ. ನನ್ನ ಮುಖ ಎಲ್ಲ ನೋಡ್ದ ಹೇಗೆ ಬೆವ್ತಿದೆ ಅಂತ. ಪದೇ ಪದೇ ಹೀಗೆ ಫ್ರಿಡ್ಜ್ನ ಓಪನ್ ಮಾಡಿದ್ರೆ ಅದರಿಂದ ಬರುವ ಗಾಳಿಯಲ್ಲಿ ನನಗೆ ಚಿಲ್ನೆಸ್ ಸಿಗುತ್ತೆ. ಆವಾಗ್ಲೇ ಕಾಲಿಂಗ್ ಬೆಲ್ ಶಬ್ದ ಕೇಳಿಸ್ತು. ಚೋಟು ಇಷ್ಟಾನೇ ಇಲ್ದೆ ಹೋಗಿ ಬಾಗಿಲನ್ನ ತೆರೆದ್ಲ. ಆವಾಗ ಅವಳ ಮನೆ ಹೊರಗಡೆ ಚಿಚುಕಾಗೆ ಟುನಿಗುಬ್ಬಚ್ಚಿ ಅವರ ಮಕ್ಕಳಾದ ಚಿನ್ನುಕಾಗೆ ಹಾಗೂ ಬುಜ್ಜಿಗುಬ್ಬಚ್ಚಿ ನಿಂತ್ಕೊಂಡಿದ್ರು. ಅವ್ರಿಗೆ ಬೆವ್ರ್ತು ಸುರಿತಾ ಇತ್ತು. ಆದ್ರೂ ಕೂಡ ಅವ್ರ ಮುಖದಲ್ಲಿ ಒಂದು ಆಸೆ ಕಾಣಿಸ್ತಿತ್ತು. ಚೋಟು ಅವರನ್ನ ನೋಡಿ ಶಾಕ್ ಆಗಿ, ಅರೆ, ನೀವೇನು ಈ ಕಡೆ ಬಂದಿದ್ದೀರಾ? ಏನಾದ್ರೂ ಹಬ್ಬನ ಅಥವಾ ದಾರಿ ತಪ್ಪಿ ಏನಾದ್ರೂ ಈ ಕಡೆ ಬಂದ್ರಾ? ಏನ್ ಚೋಟು, ಮನೆಗ್ ಬಂದ ಸಂಬಂಧಿಕರನ್ನ ನೋಡಿ ದಾರಿ ತಪ್ಪಿ ಬಂದ್ರ ಅಂತ ಕೇಳದ? ಈ ಬಿಸಿಲಿಗೆ ನಿನ್ ಮನೆಯಲ್ಲಿ AC ಇದೆ ಅಲ್ವಾ? ಅದಕ್ಕೆ 1-2 ದಿನ ಇದ್ದೋಗೋಣ ಅಂತ ಬಂದೋ. ಅದಕ್ಕೆ ಹೋಗಿ ಹೀಗೆ ಮಾತಾಡ್ತೀಯ ನೀನು? ಹೌದು ಚೋಟು, ನಮ್ಮ ಮನೆಯಲ್ಲಿ ಫ್ಯಾನ್ ಕೆಲಸ ಮಾಡ್ತಾ ಇಲ್ಲ. ಕರೆಂಟ್ ಬಿಲ್ ನೋಡಿದ್ರೆ ಎದೆ ಬಡ್ದೋಗುವ ರೀತಿ ಇದೆ. ಅದಕ್ಕೇನೆ ನಿನ್ ಮನೆಗೆ ಬಂದ್ರೆ ಎಲ್ಲರೂ ಸೇರ್ಕೊಂಡು ಒಂದೇ ಫ್ಯಾನ್ ಅಡಿಯಲ್ಲಿ ಕೂತ್ಕೊಂಡ್ರೆ ಕರೆಂಟ್ ಬಿಲ್ಲು ಉಳಿತಾಯ ಆಗುತ್ತೆ ಅಂತ ಬಂದೋ. ಹೌದು ಚೋಟು ಆಂಟಿ, ಎಲ್ಲರೂ ಒಂದೇ ಮನೆಯಲ್ಲಿದ್ರೆ ನಿಮಗೇನು ಕಷ್ಟ ಆಗುತ್ತೆ ಅಲ್ವಾ? ಅದಕ್ಕೆ ಬರುವಾಗನೇ ಬಾಟ್ಲಲ್ಲಿ ನೀರ್ ತಂದಿದ್ದೀವಿ. ಆದ್ರೆ ಬರುವ ದಾರಿಯಲ್ಲಿ ನೀರ್ ಖಾಲಿ ಆಗ್ಬಿಡ್ತು. ನಿಮ್ಮ ಫ್ರಿಡ್ಜ್ ಇಂದ ಸ್ವಲ್ಪ ನೀರ್ ತಗೋತೀವಿ. ಆವಾಗ ಬನ್ನಗಿಳಿ ಮೆಲ್ಲೆ, ಮಮ್ಮಿ, ಇವರು ಸಂಬಂಧಿಕರಲ್ಲ, ನಮ್ಮ ಮನೆಯಿಂದ ಎಲ್ಲನೂ ದೋಚ್ಕೊಂಡೋಗಕ್ಕೆ ಬಂದಿರುವ ಜಿಪುಣರು. ಈ ಗುಂಪುನ ಮನೆಯೊಳಗೆ ಸೇರಿಸ್ಬೇಡಿ. ಬಾಯಿ ಮುಚ್ಚು ಬನ್ನು, ಬಂದವ್ರನ್ನ ಹಾಗೆ ಮಾತಾಡ್ಸ್ಬಾರ್ದು. ಬನ್ನಿ ಬನ್ನಿ, ಮೊದ್ಲು ಮನೆಯೊಳಗೆ ಬನ್ನಿ. ಎಲ್ರೂ ಮನೆಯೊಳಗಡೆ ಬಂದು ಫ್ಯಾನ್ ಕೆಳಗಡೆ ಕೂತ್ಕೊಂಡ್ರು. ಆವಾಗ ಚಿಚುಕಾಗಿ ಅವಳ ಬ್ಯಾಗಿಂದ ಒಂದು ಬಾಳೆಹಣ್ಣು ಸಿಪ್ಪೆನ ಹೊರಗಡೆ ತೆಗೆದ್ಲು. ತಗೋಬನ್ನು, ಬರುವಾಗ ದಾರಿಯಲ್ಲಿ ನಿನ್ಗೋಸ್ಕರ ಹಣ್ಣು ತಗೊಂಡು, ಆದ್ರೆ ಬರುವಾಗ ನಮಗೆ ಹಸಿವಾಯ್ತು, ಅದಕ್ಕೆ ನಾವೇ ತಿನ್ಬಿಟ್ಟು. ತಗೋ ಈ ಬಾಳೆಹಣ್ಣು ಸಿಪ್ಪೆ, ಯಾವ್ದಕ್ಕಾದ್ರೂ ಉಪಯೋಗ ಆಗುತ್ತೆ. ನಮ್ನ ಜಿಪುಣರು ಅಂತ ಮಾತ್ರ ತಿಳ್ಕೊಬೇಡ. ಅಮ್ಮ, ಸಂಬಂಧಿಕರ ಮನೆಗೆ ಬಂದು ಸಿಪ್ಪೆ ಕೊಡ್ತಿದ್ದೀರಾ? ನಾಚಿಕೆ ಆಗ್ತದೆ ಅಮ್ಮ. ಚೋಟು, ನಾವು ಕೂಡ ನಿಮಗೋಸ್ಕರ ಬರುವಾಗ ಒಂದು ಬಿಸ್ಕೆಟ್ ಪ್ಯಾಕೆಟ್ ತಗೊಂಡು, ಬರುವಾಗ ಹಸಿವಾಯ್ತು ಅಂತ ಸ್ವಲ್ಪ ತಿಂದಿದ್ದೀವಿ. ತಗೊಳ್ಳಿ, ನಿಮಗೋಸ್ಕರ 1-2 ಬಿಸ್ಕೆಟ್ ಇಟ್ಟಿದ್ದೀವಿ, ನೀವಿಬ್ರು ತಿನ್ಕೊಳ್ಳಿ. ವಾವ್, ಎಷ್ಟು ಚೆನ್ನಾಗಿ ಸಂಬಂಧಿಕರ ಮನೆಗೆ ಬಂದಿದ್ದೀರಾ. ಖಾಲಿಯಾದ ಬಿಸ್ಕೆಟ್ ಕವರ್, ಆಮೇಲೆ ಬಾಳೆಹಣ್ಣು ಸಿಪ್ಪೆ. ಮಮ್ಮಿ, ನಾವಿವರಿಗೆ ಡಿನ್ನರಿಗೆ ಖಾಲಿ ಪ್ಲೇಟ್ ಕೊಡೋಣ, ಆಮೇಲೆ ಡಯಟ್ ಅಂತ ಹೇಳೋಣ. ಸ್ವಲ್ಪ ಸಮಯದಲ್ಲಿ ಅಲ್ಲಿ ಜಗಳ ಶುರುವಾಯ್ತು. ಹಾಲಲ್ಲಿದ್ದ ಒಂದೇ ಒಂದು ಫ್ಯಾನ್ ಮುಂದ್ಗಡೆ ಯಾರು ಕೂತ್ಕೊಳ್ಳೋದು ಅನ್ನುವ ಜಗಳನೇ ಅದು. ಇಲ್ಲಿ ನೋಡಿತು ನೀನು ವಯಸ್ಸಲ್ಲಿ ಸಣ್ಣವಳು, ವಯಸ್ಸಲ್ಲಿ ದೊಡ್ಡವಳಾದ ನನಗೇನೆ ಗಾಳಿ ಬೇಕು. ನಿನ್ನ ರೆಕ್ಕೆಗಳಿಗೆ ಗಾಳಿ ತಗಲಿದ್ರೆ ಸಾಕು, ಆದ್ರೆ ನನ್ನ ಮುಖಕ್ಕೆ ಗಾಳಿ ತಗಲ್ಬೇಕು. ಅದರಿಂದ ನೀನು ಆಚೆ ಕೂತ್ಕೋ. ಅದೆಲ್ಲ ಆಗೋದಿಲ್ಲ ಚಿಚ್ಚು. ನಾನು ಕೂಡ ಬಿಸಿಲಲ್ಲಿ ನಡ್ಕೊಂಬಂದಿದ್ದೀನಿ. ನನಗೇನು ತುಂಬ ಬೆವರ್ತಾ ಇದೆ. ಅದರಿಂದ ನನಗೇನೆ ಫ್ಯಾನ್ ಗಾಳಿ ಬೇಕು. ಬುಜ್ಜಿ, ಫ್ಯಾನ್ನ ನಮ್ಮ ಕಡೆ ಹೋಗಿ ತಿರುಗಿಸು ಹೋಗು. ಹೌದೌದು, ನನಗೂ ಕೂಡ ಗಾಳಿ ಬೇಕು. ಒಬ್ರಿಗೇನೆ ಹೀಗೆ ಇಟ್ರೆ ಗಾಳಿ ಸರಿಯಾಗಲ್ಲ. ಫ್ಯಾನ್ನ ರೊಟೇಷನ್ ಅಲ್ಲಿ ಇಟ್ರೆ ಎಲ್ರಿಗೂ ಗಾಳಿ ಸಿಗುತ್ತೆ. ಇಲ್ಲ, ರೊಟೇಷನ್ ಅಲ್ಲಿ ಇಟ್ರೆ ಗಾಳಿಯೇ ವೇಸ್ಟ್ ಆಗೋದು. ನನ್ನ ಮುಖಕ್ಕೆ ಗಾಳಿ ತಗಲ್ಬೇಕು. ಡೇ ಚಿನ್ನು, ನೀ ಪೋಯಿ ಫ್ಯಾನ್ ಅಂಜಲ ವೇಡಾ ಪೋ. ಅಯ್ಯೋ ಚಿಚ್ಚು, ಫ್ಯಾನ್ನ ಇಟ್ರಲ್ಲಿಟ್ರೆ ಮೋಟ್ರ್ ಬಿಸಿ ಆಗುತ್ತೆ. 3ರಲ್ಲೇ ಇರ್ಲಿ ಬಿಡು. ಕರೆಂಟ್ ಬಿಲ್ಲು ನೀನಾ ಕಟ್ತೀಯಾ? ಇಲ್ಲ ತಾನೇ? ಮನೆಗೆ ಬಂದ ಸಂಬಂಧಿಕರ ಜೊತೆ ಹೀಗೇನಾ ಮಾತಾಡೋದು? ಏನ್ ಚೋಟು ನೀನು? ಸರಿಯಾಗಿ ಆವಾಗ್ಲೇ ಚಿಚುಕಾಗೆ ಅವಳ ಬ್ಯಾಗಿಂದ
2 ಹಳೆಯ ಫೋನ್ಗಳು ಒಂದು ಪವರ್ ಬ್ಯಾಂಕ್ನ ತೆಗೆದ್ಲು. ಚೋಟು ನಿನ್ ಮನೇಲಿ ಕರೆಂಟ್ ಬಿಲ್ಲು ನೀನೇ ತಾನೇ ಕಟ್ಟೋದು. ಅದು ನನ್ನ ಮನೇಲಿ ಕರೆಂಟ್ ಬಿಲ್ಲು ಜಾಸ್ತಿ ಆಗುತ್ತೆ ಅಂತ ನನ್ನ ಪವರ್ ಬ್ಯಾಂಕು ಮೊಬೈಲ್ನ ತಂದಿದ್ದೀನಿ. ಸ್ವಿಚ್ ಬೋರ್ಡು ಎಲ್ಲಿದೆ? ಆಂಟಿ, ಇದು ನಮ್ಮ ಮನೇನ ಅಥವಾ ಚಾರ್ಜಿಂಗ್ ಸೆಂಟರಾ? ಫ್ಯಾನಿಗೆನೆ ಜಗಳ ಮಾಡ್ತಿದ್ದೀರಾ ಇವಾಗ? ಇದು ಬೇರೆನಾ? ಏನ್ ಚಿಚ್ಚು, ನೀನೇ ಮನೆಯಿಂದ ಎಲ್ಲನೂ ತಗೊಂಬಂದಿದೀಯಾ? ನಾನು ಕೂಡ ಮನೆಯಿಂದ ಚಾರ್ಜ್ ಲೈಟು ನನ್ನ ಫೋನ್ ಎಲ್ಲ ತಂದಿದ್ದೀನಿ, ಚಾರ್ಜ್ ಹಾಕ್ಬೇಕು. ಚೋಟು, ಸ್ವಿಚ್ ಬೋರ್ಡ್ ಹತ್ರ ನನಗೂ ಸ್ವಲ್ಪ ಜಾಗ ಇಡು. ಅಯ್ಯಯ್ಯೋ, ಸ್ವಲ್ಪ ನಿಲ್ಲಿ. ಎಲ್ಲ ಒಂದೇ ಸಲ ಹಾಕಿದ್ರೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಇರಿ. ಅಯ್ಯೋ ಚೋಟು, ಏನೂ ಆಗಲ್ಲ, ಎಲ್ಲ ಸಾಧಾರಣವಾಗಿ ಕರೆಂಟ್ ಬಿಲ್ ಬರುತ್ತೆ ಅಂತಾನೆ ಎಲ್ಲ ತಗೊಂಬಂದಿದೀವಿ. ಲೇ ಚಿನ್ನು, ನೀನೋಗಿ ಆ ಪವರ್ ಬ್ಯಾಂಕ್ ಚಾರ್ಜ್ ಹಾಕೋ. ಸ್ವಲ್ಪ ಸಮಯದಲ್ಲಿ ಫ್ರಿಡ್ಜ್ ಹತ್ರ ಎಣ್ಣೆ ಜಗಳ ಶುರುವಾಯ್ತು. ಲೇ ಬನ್ನು, ಆ ಫ್ರಿಜ್ಜಲ್ಲಿರುವ ಜ್ಯೂಸ್ನ ಈ ಕಡೆ ಕೊಡೋ. ಸಂಬಂಧಿಕರು ಬಂದ್ರೆ ಈ ರೀತಿ ಎಲ್ಲನೂ ಉಪಚರಿಸ್ಬೇಕಲ್ವಾ? ಅಯ್ಯೋ ಆಂಟಿ, ಅದು ನನ್ನ ಜ್ಯೂಸು, ಅದರಿಂದ ನಾನು ಯಾರಿಗೂ ಕೊಡೋದಿಲ್ಲ ಆಂಟಿ. ಅರೆ ಚೋಟು, ಏನು ನಿನ್ ಮಗನ್ನ ಹೀಗೆ ಬೆಳೆಸಿಟ್ಟಿದೀಯಾ? ಮನೆಗೆ ಬಂದವ್ರ ಜೊತೆ ಹೆಂಗ್ ಮಾತಾಡ್ಬೇಕು ಅಂತ ಗೌರವ ಕೂಡ ಅವನಿಗೆ ಹೇಳ್ಕೊಡ್ಲಿಲ್ವಾ? ಯಾರಿಗೆ ಏನ್ ಸಿಕ್ಕಿದ್ರು ಎಲ್ಲರೂ ಹಂಚ್ಕೋಬೇಕು. ಬನ್ನು, ಆ ಜ್ಯೂಸಿಗೆ ಸ್ವಲ್ಪ ನೀರ್ನ ಮಿಕ್ಸ್ ಮಾಡು. ಹಾಗೆ ಮಾಡಿದ್ರೆ ಕ್ವಾಂಟಿಟಿ ಜಾಸ್ತಿಯಾಗಿ ಎಲ್ಲರಿಗೂ ಜ್ಯೂಸು ಸಾಕಾಗುತ್ತೆ. ಬೇಡ ಬೇಡ, ಹಾಗೆ ಮಾಡಿದ್ರೆ ರುಚಿ ಬದಲಾಗುತ್ತೆ. ಇಲ್ಲಿ ನೋಡಿ ಚೋಟು ಆಂಟಿ, ಮೊದಲು ನೀವು ಆ ಜ್ಯೂಸ್ನ ತೆಗೆದು ನನಗ್ ಕೊಡಿ. ಮನೆಗೆ ಬಂದ ಸಂಬಂಧಿಕರನ್ನ ಮೊದಲು ಗಮನಿಸ್ಬೇಕು. ಒಬ್ಬೊಬ್ಬೋ, ನೀವೇನು ಸಂಬಂಧಿಕರಾಗಿ ಬಂದಿದ್ದೀರಾ ಅಥವಾ ರಾಕ್ಷಸರ ಹಾಗೆ ಬಂದಿದ್ದೀರಾ? ಒಬ್ರಿಗೊಬ್ರು ಈ ರೀತಿ ಜಗಳ ಮಾಡಿದ್ರೆ ಆಮೇಲೆ ಚೆನ್ನಾಗಿರಲ್ಲ. ಜಗಳ ಅಲ್ಲ ಕಣೋ, ಇದು ರಿಸರ್ಚ್ ಅಲೋಕೇಶನ್. ಚೋಟು, ಈ ಬಾಟಲ್ನ ನಾನು ಇಟ್ಕೋತೀನಿ. ಪ್ರತಿಯೊಬ್ಬರು ಒಂದೊಂದು ಗುಟಕ್ ಕುಡಿದ್ರೆ ಸಾಕಾಗುತ್ತೆ. ಯಾರು ಜಾಸ್ತಿ ಕುಡಿತಿರೋ ಅವ್ರು ನಾಳೆ ನನ್ನ ಮನೆಗೆ ಬಂದು ಪಾತ್ರೆ ತೊಳಿಬೇಕು. ಬನ್ನು ಕೋಪದಿಂದ ಜ್ಯೂಸ್ ಬಾಟಲ್ನ ಕಿತ್ಕೊಂಡು, ಇದನ್ನ ಯಾರೂ ಕುಡಿಯೋದ್ ಬೇಡ, ಇದು ನನ್ನ ಜ್ಯೂಸು. ನಿಮ್ಮ ಜಿಪುಣತನವನ್ನು ಇಲ್ಲಿ ತೋರ್ಸೋದ್ ಬೇಡ. ಜಗಳ ಇನ್ನೂ ನಿಲ್ಲೇ ಇಲ್ಲ. ಇವಾಗ ಸ್ನಾನ ಮಾಡುವ ಜಾಗದಲ್ಲಿ ಜಗಳ. ಚೋಟು, ಹೊರಗಡೆ ಇರುವ ಬಿಸಿಲಿಗೆ ಮೈಯೆಲ್ಲ ಸುಡ್ತಾ ಇದೆ. ನಾನು ಬುಜ್ಜಿ ಸ್ನಾನ ಮಾಡಬೇಕು. ನಮಗೆ ಸ್ವಲ್ಪ ತಣ್ಣೀರ್ ಕೊಡ್ತೀಯಾ? ಫ್ರಿಜ್ಜಿಂದ 2 ಐಸ್ ಕ್ಯೂಬ್ ತೆಗೆದು ಹಾಕು. ಆವಾಗ ಸ್ನಾನ ಮಾಡುವಾಗ ನೀರು ತುಂಬಾನೇ ತಂಪಾಗಿರುತ್ತೆ. ಎಲ್ಲರೂ ಒಂದೊಂದು ಬಕೆಟ್ ನೀರಲ್ಲಿ ಸ್ನಾನ ಮಾಡಿದ್ರೆ ನೀರು ವೇಸ್ಟ್ ಆಗುತ್ತೆ. ಅದರಿಂದ ಮೊದಲು ನಾನು ಸ್ನಾನ ಮಾಡ್ತೀನಿ. ಆ ನೀರ್ನ ಒಂದು ಬಕೆಟಲ್ಲಿ ಸೇವ್ ಮಾಡಿ ಇಟ್ಕೊಂಡು ಆಮೇಲೆ ಎಲ್ಲರೂ ಅದೇ ನೀರಲ್ಲಿ ಸ್ನಾನ ಮಾಡಬೇಕು. ಅದನ್ನು ಕೇಳಿ ಚೋಟಿಗಿಳಿ ತುಂಬಾನು ಕೋಪದಿಂದ, ಛೀ ಚಿಚ್ಚು, ಏನ್ ಹಾಗೆ ಹೇಳ್ತಾ ಇದೀಯಾ? ಯಾರಾದ್ರೂ ಕೊಳಕ್ ನೀರಲ್ಲಿ ಸ್ನಾನ ಮಾಡ್ತಾರಾ? ಯಾಕೆ ಮಾಡೋದಿಲ್ಲ, ಇದು ವಾಟರ್ ರೀಸೈಕಲಿಂಗ್. ಸಿಟಿಯಲ್ಲಿ ಹೀಗೇನೆ ಮಾಡೋದು. ತುನಿ, ನಿನಗೆ ಆಗದಿದ್ರೆ ನೀನು ಸ್ನಾನ ಮಾಡಬೇಡ, ಕೈ ಕಾಲು ತೊಳ್ಕೊ. ಬುಜ್ಜಿ ಬೇಕಾದ್ರೆ ಮುಖ ತೊಳ್ಕೊಂಡೊಳಗೆ ಬರ್ಲಿ. ಅಯ್ಯೋ ಹಾಳಾದವಳೆ, ನಾನೇನು ನಿನ್ನ ಹಾಗೆ ವಯಸ್ಸಾದವಳಾ? ಚೋಟು, ನನಗೆ ಫ್ರೆಶ್ ಆಗಿರುವ ನೀರ್ ಬೇಕು. ನನ್ನ ಮನೆಯಿಂದ ಸೋಪು ಶ್ಯಾಂಪು ಏನೂ ತಂದಿಲ್ಲ, ನನಗೆ ಸ್ನಾನಕ್ಕೆ ಅದು ಕೂಡ ಬೇಕು. ಚೋಟು, ನನಗೆ ನಿನ್ ಜೊತೆ ಇರುವ ಕಾಸ್ಟ್ಲಿಯಾದ ಶ್ಯಾಂಪು ಕೊಡು. ನಾನು ಜಾಸ್ತಿ ಹಾಕೊಳ್ಳಲ್ಲ, ಸ್ವಲ್ಪನೇ ಹಾಕೊಂಡು ಕೊಟ್ಬಿಡ್ತೀನಿ. ಆಮೇಲೆ ಸ್ನಾನಕ್ಕೆ ಟವಲ್ ಕೂಡ ಕೊಡು, ನಾನು ತಂದಿಲ್ಲ. ಆಮೇಲೆ ನಿನ್ಗೆ ನಾನು ಒಗ್ದು ಕೊಟ್ಬಿಡ್ತೀನಿ. ಮಮ್ಮಿ, ಇವರು ನಮ್ಮನ್ನ ಒಂದು ಗತಿ ಕಾಣಿಸ್ಲಿಕ್ಕೆ ಬಂದಿರೋದು. ತುನಿ ಆಂಟಿ ಒಂದು ಬಿಸ್ಕೆಟ್ ಕೊಟ್ಬಿಟ್ಟು ನಮ್ಮ ಜೊತೆ ಸೋಪ್ ಕೇಳ್ತಾ ಇದ್ದಾರೆ. ಚಿಚ್ಚು ಅತ್ತೆ ಬಾಳೆಹಣ್ಣು ಸಿಪ್ಪೆ ಕೊಟ್ಬಿಟ್ಟು ಶ್ಯಾಂಪ್ನ ಕೇಳ್ತಾ ಇದ್ದಾರೆ. ಮಧ್ಯಾಹ್ನ ಊಟ ಮಾಡುವ ಸಮಯಕ್ಕೆ ಚೋಟಿಗಿಳಿ ಎಲ್ರಿಗೂ ಅನ್ನ ಬಡ್ಸದ್ಲು. ಅವಳು ಒಂದೇ ಒಂದು ಆಮ್ಲೆಟ್ ಮಾತ್ರ ಮಾಡಿದ್ಲು. ಏನ್ ಚೋಟು, ಒಂದೇ ಒಂದು ಆಮ್ಲೆಟ್ ಮಾಡಿದೀಯಾ? ನಾವು ನಿನ್ ಮನೆಗ್ ಬಂದ ಸಂಬಂಧಿಕರು ಬಂದಾಗ ಚಿಕನ್ ಮಾಡ್ಬೇಕಲ್ವಾ? ಇಲ್ಲ ಚಿಚ್ಚು, ನೀವೆಲ್ಲರೂ ಜಿಪ್ಪುಂಡ್ರಲ್ವಾ, ಅದಕ್ಕೇನೆ ನಾನು ಒಂದೇ ಒಂದು ಆಮ್ಲೆಟ್ ತಂದಿದ್ದೀನಿ. ನೀವೆಲ್ಲರೂ ಇದನ್ನ ಸಮಾನವಾಗಿ ಲೆಕ್ಕಾಚಾರ ಮಾಡಿ ಹಂಚ್ಕೊಳ್ಳಿ. ಇದು ತುಂಬಾನೇ ಮೋಸ. ಇದರಲ್ಲಿರುವ ಯೆಲ್ಲೋ ಪಾರ್ಟ್ ನನಗೆ ಬರಬೇಕು, ಯಾಕೆಂದ್ರೆ ನಂಗೆ ವಿಟಮಿನ್ ಕಮ್ಮಿ. ಬೇಡ ಅಮ್ಮ, ಚಿಚ್ಚು ಆಂಟಿಗೆ ಆಮ್ಲೆಟ್ ವೈಟ್ ಕೊಡು. ಯಾಕೆಂದ್ರೆ ಅವ್ರಿಗೆ ಕ್ರಿಸ್ಪಿ ಆಗಿರೋದು ತುಂಬಾ ಇಷ್ಟ ಅಲ್ವಾ? ಇಲ್ಲ, ನಾನೇ ತಾನೇ ತೋಟದಲ್ಲಿ ತರಕಾರಿ ಚೆನ್ನಾಗಿ ಬೆಳೆಯುತ್ತೆ ಅಂತ ಇಲ್ಲಿ ಕರ್ಕೊಂಡ್ಬಂದಿದ್ದು. ಅದರಿಂದ ಆಮ್ಲೆಟ್ ನನಗೆ ದೊಡ್ಡ ಪೀಸ್ ಬೇಕು. ಲೇ ಚಿನ್ನು, ಆ ಪ್ಲೇಟಲ್ಲಿರುವ ಆಮ್ಲೆಟ್ನ ಕಾಪಾಡೋ. ಅಯ್ಯೋ ಅಮ್ಮ, ಒಂದು ಸಣ್ಣ ತುಂಡು ಆಮ್ಲೆಟಿಗೋಸ್ಕರ ಇಷ್ಟೆಲ್ಲ ಜಗಳ ಆಡ್ಬೇಕಾ? ಸಾರಿ ಆಂಟಿ, ನಮ್ಮ ಅಮ್ಮನಿಗೆ ಹುಚ್ಚಿಡ್ದಿದೆ. ಜಗಳ ಇವಾಗ ತುಂಬಾ ಜಾಸ್ತಿ ಆಗ್ತಾ ಇತ್ತು. ಒಬ್ರನ್ನೊಬ್ರು ಹೊಡೆಯೋ ತನಕ ಹೋಯ್ತು. ಆವಾಗ ಬನ್ನೊಂದು ಐಡಿಯಾ ಮಾಡ್ದ. ಮಮ್ಮಿ, ನನಗೆ ಅರ್ಥ ಆಯ್ತು. ನಮ್ಮ ಮನೆನ ಹಾಳು ಮಾಡಬೇಕು ಅಂತಾನೆ ಇವರು ಬಂದಿದ್ದಾರೆ. ಸಂಬಂಧಿಕರ ಹೆಸರಲ್ಲಿ ನಮ್ಮ ಮನೆಗೆ ಬಂದು ಸೋಪು ಶ್ಯಾಂಪು ಎಲ್ಲವನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಇವರಿಗೆ ಸರಿಯಾದ ದಾರಿ ಕಲಿಸ್ತೀನಿ ರೀ. ಬನ್ನು ಸ್ಟ್ರೈಟ್ ಆಗಿ ಇಬಿ ಬಾಕ್ಸ್ ಹತ್ರ ಹೋಗಿ ಪವರ್ನ ಕಟ್ ಮಾಡ್ದ. ಇವಾಗ ಮನೆಯಲ್ಲಿ ಕರೆಂಟ್ ಹೋಯ್ತು. ಫ್ಯಾನ್ ಕೂಡ ರನ್ ಆಗ್ತಾ ಇಲ್ಲ.
ಆದ್ರಿಂದ ಎಲ್ರಿಗೂ ತುಂಬಾ ಸೆಕೆ ಆಗ್ತಾ ಇತ್ತು. ಅಯ್ಯಯ್ಯೋ ಚೋಟು, ಏನು ಗಾಳಿ ಬರ್ತಾ ಇಲ್ಲ? ನನ್ನ ಮೊಬೈಲಲ್ಲಿ ಚಾರ್ಜಿಂಗ್ ಆಯ್ತಾ? ಅಯ್ಯಯ್ಯೋ, ಬಿಸ್ಲಿಗೆ ಎಲ್ಲಾದ್ರೂ ಟ್ರಾನ್ಸ್ಫಾರಮ್ ಹೋಗಿರುತ್ತೆ. ಕರೆಂಟ್ ಇಲ್ಲದಿದ್ರೆ ಮನೆಯೊಳಗೆ ಇರ್ಲಿಕ್ಕಾಗೋದಿಲ್ಲ. ಬನ್ನಿ ಹೊರಗಡೆ ಹೋಗಿ ಮರದ ಕೆಳಗೆ ತಂಪಾಗಿ ಕೂತ್ಕೊಳ್ಳೋಣ. ಅಯ್ಯಯ್ಯೋ, ಹೊರಗಡೆ ಇರುವ ಬಿಸ್ಲಿಗೆ ಹೊರಗಡೆ ಹೋದ್ರೆ ನಾವು ಕರಿ ಆಗ್ತೀವಿ. ಕರೆಂಟ್ ಇಲ್ದೆ ಇಲ್ಲಿದ್ದು ಏನ್ ಪ್ರಯೋಜನ? ಹೌದು ಆಂಟಿ, ಇವಾಗ ಕರೆಂಟ್ ಬೇರೆ ಇಲ್ಲ. ಫ್ರಿಜ್ಜಲ್ಲಿರುವ ನೀರೆಲ್ಲ ತಂಪು ಹೋಗಿ ತುಂಬಾ ಬಿಸಿ ಬಿಸಿಯಾಗಿದೆ. ಚಾರ್ಜಿಂಗ್ ಬಿಲ್ ಕೂಡ ಜಾಸ್ತಿ ಬರುತ್ತೆ. ಸರಿ, ಇವಾಗ ಇರ್ತೀರಾ ಅಥವಾ ಹೊರಡ್ತೀರಾ? ಚಿಚುಕಾಗೆ ಫೋನು, ಪವರ್ ಬ್ಯಾಂಕ್ ಬ್ಯಾಗ್ ಎಲ್ಲ ಎತ್ಕೊಂಡು, ಅಯ್ಯಯ್ಯೋ, ಕರೆಂಟ್ ಇಲ್ದೆ ಈ ಮನೆಯಲ್ಲಿ ನಮ್ಮಿಂದ ಮಾತ್ರ ಇರ್ಲಿಕ್ಕೆ ಸಾಧ್ಯನಾ? ಇಲ್ಲೇ ಇದ್ರೆ ನಮ್ ಗಂಟ್ಲೆಲ್ಲ ಒಣಗೋಗುತ್ತೆ. ಬಾತುನಿ, ನಾವು ಮನೆಗೆ ಹೋಗಿ ನಮ್ಮನೆಯಲ್ಲೇ ಫ್ಯಾನ್ ಹಾಕೊಂಡು ಕೂತ್ಕೊಳ್ಳೋಣ. ಹೌದು ಮಮ್ಮಿ, ಇಲ್ಲೇ ಇದ್ರೆ ಈ ಬಿಸ್ಲಿಗೆ ಸುಟ್ಟು ಬೂದಿ ಆಗ್ಬಿಡ್ತೀವಿ. ಬನ್ನಿ ಮಮ್ಮಿ, ಹೊರಡೋಣ. ಚೋಟು, ನಿನ್ನ ಆಮ್ಲೆಟ್ ಕೂಡ ನಮಗೆ ಸಾಕಾಗಿಲ್ಲ. ಮುಂದಿನ ಸಲ ಎಸಿನ ರೆಡಿ ಮಾಡ್ಕೊಂಡು ನಮ್ನ ಕರಿ. ಹಾಗೆ ಮನೆಗೆ ಬಂದ ನೆಂಟರುಗಳು ಎಲ್ರು ಕೂಡ ಸೆಕೆ ತಡ್ಕೊಳಕ್ಕಾಗದೆ ತುಂಬಾನೇ ಕೋಪದಿಂದ ಅಲ್ಲಿಂದ ಮನೆಗೆ ಹೋದ್ರು. ಆಮೇಲೆ ಬನ್ನು ಹೋಗಿ ಪುನಃ ಪವರ್ನ ಆನ್ ಮಾಡ್ದ. ಇವಾಗ ಇಬ್ರು ಮನೇಲಿದ್ದ ಫ್ಯಾನ್ ಮುಂದ್ಗಡೆ ಕೂತ್ಕೊಂಡಿದ್ರು. ಲೇ ಬನ್ನು, ನೀನು ಗ್ರೇಟ್ ಕಣೋ. ಆ ಜಿಪ್ಪಣರಿಂದ ನನ್ನ ತಲೆನೇ ಹೋಗುವ ರೀತಿ ಇತ್ತು. ಇಂಥ ಜಿಪ್ಪಣ ಸಂಬಂಧಿಕರು ಬಂದ್ರೆ ನಮ್ಮ ಮನೆಯಲ್ಲಿ ಇರ್ಲಿಕ್ಕಾಗಲ್ಲ. ಹೌದು ಮಮ್ಮಿ, ಅವರು ಬಂದು ನಮ್ಮ ಮನೆಯಲ್ಲಿರುವ ಸೋಪು, ಶ್ಯಾಂಪು ಎಲ್ಲವನ್ನು ಖಾಲಿ ಮಾಡಿದ್ದಾರೆ. ಪರವಾಗಿಲ್ಲ, ಈ ಬಿಸಿಲಿಂದ ನಮ್ಮನ್ನ ನಾವು ಕಾಪಾಡ್ಕೊಂಡು ಇನ್ನು ನೆಮ್ಮದಿಯಾಗಿ ಮನೆಯಲ್ಲಿ ಇರ್ಬೋದು. ಚೋಟು ಬನ್ನು ಇಬ್ರು ಫ್ಯಾನ್ ಕೆಳಗಡೆ ಕೂತ್ಕೊಂಡು ಚಿಲ್ ಅಂತ ಜ್ಯೂಸ್ ಕುಡಿತಾ ಇದ್ರು. ಈ ಕಥೆಲಿರುವ ನೀತಿ ಏನು ಅಂದ್ರೆ, ಜಿಪುಣತನ ಒಬ್ಬ ಮನುಷ್ಯನನ್ನ ಸ್ವಾರ್ಥಿಯಾಗಿ ಬದಲಾಯಿಸುತ್ತೆ. ಜಾಸ್ತಿ ಆಸೆ ಪಟ್ಟು ಇನ್ನೊಬ್ರಿಗೆ ಕಷ್ಟ ಕೊಡಕ್ ಹೋದ್ರೆ ಕೊನೆಗೆ ನಷ್ಟ ಆಗೋದು ನಮ್ಗೆ. ಬಂಧು ಬಳಗದ ಮನೆಗೆ ಪ್ರೀತಿಯಿಂದ ಹೋಗ್ಬೇಕೆ ಹೊರತು ಅವ್ರಿಗೆ ಕಷ್ಟ ಕೊಡೋದಕ್ಕೋಸ್ಕರ ಹೋಗ್ಲೇಬಾರ್ದು.